ರಾಜ್ಯ ಸಾರಿಗೆ ಇಲಾಖೆಯಲ್ಲಿ ಸಂಚಲನ ಮೂಡಿಸಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಕೆಎ 14 ಎ 6844 ಎಂಬ ಒಂದೇ ನೋಂದಣಿ ಸಂಖ್ಯೆಯನ್ನು ಹೊಂದಿರುವ 2 ವಿಭಿನ್ನ ವಾಹನಗಳು ಸಂಚರಿಸುತ್ತಿರುವ ಕುರಿತು ಗಂಭೀರ ಅನುಮಾನ ವ್ಯಕ್ತವಾಗಿದೆ. ಈ ಕುರಿತು ಸಮಗ್ರ ತನಿಖೆ ನಡೆಸಿ ವಾಹನಗಳನ್ನು ಬಿಡುಗಡೆ ಮಾಡಬಾರದು ಎಂದು ಸಾಮಾಜಿಕ ಹೋರಾಟಗಾರ ನವೀನ್ ಕುಮಾರ್ ಕೆಎನ್ ರವರು ಸಾರಿಗೆ ಆಯುಕ್ತರಿಗೆ ತುರ್ತು ಮನವಿ ಸಲ್ಲಿಸಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಎಆರ್ಟಿಒ ಅಧಿಕಾರಿಗಳು ಒಂದೇ ಸಂಖ್ಯೆಯ ವಾಹನವನ್ನು ವಶಪಡಿಸಿಕೊಂಡು ತಪಾಸಣೆ ನಡೆಸಿದ್ದಾರೆ. ಬಳಿಕ ತುಮಕೂರು ಆರ್ಟಿಒ ಅವರಿಗೆ ಅಧಿಕೃತವಾಗಿ ಮಾಹಿತಿ ನೀಡಲಾಗಿದೆ. ಇದರಂತೆ ತುಮಕೂರು ಆರ್ಟಿಒ ಮತ್ತೊಂದು ವಾಹನವನ್ನು ಕರೆಯಿಸಿಕೊಂಡು ಕಚೇರಿ ಆವರಣದಲ್ಲಿ ನಿಲ್ಲಿಸಿರುವುದು ತಿಳಿದು ಬಂದಿದೆ. ಈ ಪ್ರಕರಣ ಮೋಟಾರು ವಾಹನ ಕಾಯ್ದೆ 1988ರ ಕಲಂ 39, 41 ಮತ್ತು 192ರ ಉಲ್ಲಂಘನೆಯಾಗಿರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ. ಒಂದೇ ನೋಂದಣಿ ಸಂಖ್ಯೆಯನ್ನು 2 ವಾಹನಗಳಲ್ಲಿ ಬಳಸುವುದು ಕಾನೂನು ಬಾಹಿರವಾಗಿದ್ದು, ಸರ್ಕಾರಕ್ಕೆ ಪಾವತಿಸಬೇಕಾದ ರಸ್ತೆ ತೆರಿಗೆ ಮತ್ತು ಇತರ ಶುಲ್ಕಗಳ ವಂಚನೆಗೆ ಕಾರಣವಾಗುವ ಸಾಧ್ಯತೆ ಇದೆ. ಇದಲ್ಲದೆ ನಕಲಿ ನೋಂದಣಿ ಹೊಂದಿರುವ ವಾಹನಗಳು ಅಪಘಾತ ಅಥವಾ ಅಪರಾಧ ಪ್ರಕರಣಗಳಲ್ಲಿ ಬಳಕೆಯಾದರೆ ತನಿಖೆ ವಿಳಂಬವಾಗುವ ಅಪಾಯವಿದೆ. ಇದು ಸಾರ್ವಜನಿಕರ ಜೀವ ಹಾಗೂ ಆಸ್ತಿಗೆ ಅಪಾಯ ಉಂಟು ಮಾಡಬಹುದು ಎಂಬ ಆತಂಕ ವ್ಯಕ್ತವಾಗಿದೆ. ಆಮೇಲೆ ಅದಕ್ಕೆ ಅಲ್ಲೇನಾಗೈತೆ ಅದಕ್ಕೆ ಅದೇನು ಕ್ರಮ ತಗೋಬೇಕು ದಗಳಿ ನಮ್ಮ ದುರ್ಜಿನಲ್ಲಿ ಐತೆ. ಎಲ್ಲಿ ಇನ್ನೊಂದು ಗಾಡಿ ಓಡ್ತಾ ಇದೆ ಅಂತ ಹೇಳಿ ಹುಣಸೂರು ಸ್ಟೇಷನಲ್ಲಿ ಐತಂತೆ. ಎಲ್ಲಿ ಓಡ್ತಾ ಅಂತ ಗೊತ್ತಿಲ್ಲ. ಅದು ನಿಮ್ಗೆ ಯಾರು ಮಾಹಿತಿ ಹೇಳಿದ್ದು? ಆರ್ ಟಿ ಆಫೀಸಿಂದಲೇ ಹೇಳಿದ್ರು. ಇದು ಎಲ್ಲಿ ಆರ್ ಟಿ ಒ ಅವರು ಯಾರು? ಅವ್ರ ಹೆಸರು ಗೊತ್ತಿಲ್ಲ. ಫೋನ್ ಮಾಡಿದ್ರು ಸರ್. ಅವಾಗ ನಾವೇ ಮಾಡಿದ್ರು. ನಮ್ಮ ಗಾಡಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ತಗೊಂಬನ್ನಿ ಚೆಕ್ ಮಾಡಿಸಿ. ಇದು ಯಾವ್ದು ಸರ್ ಗಾಡಿ? ಇದು ಕುಣಿಗಲ್, ತುಮಕೂರು ಜಿಲ್ಲೆ ಕುಣಿಗಲ್. ಅದು ನೀವು ಈ ಗಾಡಿಗೆ ನೀವು ಮೇಂಟೈನ್ ಮಾಡ್ತಿರೋರು ನೀವೇನಾ? ನಾವೇ ಮೇಂಟೈನ್ ಮಾಡ್ತೀವಿ. ಹಾಂ, ಒಟ್ಟು ನಿಮಗೇನು ಇದು ಗಾಡಿ ಡಾಕ್ಯುಮೆಂಟ್ಸು ಕರೆಕ್ಟ್ ಇದೆ? ಎಲ್ಲ ಪಕ್ಕ ಇದೆ. ಡಾಕ್ಯುಮೆಂಟ್ಸು, ಪರ್ಮೆಂಟು, ಟ್ಯಾಕ್ಸು, ಇನ್ಶೂರೆನ್ಸು ಎಲ್ಲ ಪಕ್ಕ ಐತೆ. ಎಲ್ಲ ಚೆಕ್ ಮಾಡೋರೆ. ಅವರೆಲ್ಲ ಪಕ್ಕ ಒರಿಜಿನಲ್ ಐತೆ ಅಂತ ಹೇಳೋರೆ. ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿ. ಹೌದಾ? ಈ ಟ್ಯಾಂಪರಿಂಗ್ ಆಗಿದೆ ಅನ್ನೋ ಒಂದು ಮಾಹಿತಿ ಬಂತು. ಇದಲ್ಲ ಅದು ಯಾವುದು? ಎಲ್ಲಿರೋ ಗಾಡಿ? ಅಲ್ಲೆಲ್ಲ ಆಗೈತಲ್ಲ ಅದು. ಇದೆಲ್ಲ ಕರೆಕ್ಟ್ ಇದೆ? ಜಿನಿಯನ್ ಇದೆ? ಇದೆಲ್ಲ ಜಿನಿಯನ್ ಇದೆ. ಎಲ್ಲ ಚೆಕ್ ಮಾಡೋರೆ. ಹಾಂ, ಇದು FC ಆಗಿ ಎಷ್ಟು ದಿನಗಳಾಗಿದೆ? ಒಂದು 6 ತಿಂಗಳಾಗೈತೆ ಅಷ್ಟೇ. ಗಾಡಿ ನಂಬರ್ ಏನು ಹೇಳಿದ್ರದು? KA 14 A 6844 ಇಲ್ಲಾಗೈತೆ. ಇಲ್ಲೇ ಮಾಡಿರೋದು. ನಾವಿಲ್ಲೇ ತುಮಕೂರಲ್ಲೇ ಮಾಡಿಸೋದು FC ಎಲ್ಲ. ಹಾಂ, ನಿಮಗೆ ಇವತ್ತು ಬಂದಿರೋದು ಮಾಹಿತಿ? ಇಲ್ಲ, ನಮಗೆ ಒಂದು 6 ದಿನದಲ್ಲಿ ಹೇಳಿದರು. ಹಾಂ, ಇನ್ಫಾರ್ಮೇಷನ್ ಕೊಟ್ಟಿದ್ರು. ಹಾಂ, ಆಮೇಲೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ. ಹಾಂ, ಮೊನ್ನೆ ಎತ್ಕೊಂಬನ್ನಿ ಇನ್ಸ್ಪೆಕ್ಷನ್ ಮಾಡಿ ಅಂತ ಹೇಳಿದರು. ಹಾಂ, ಎತ್ಕೊಂಬನ್ನಿ ಇನ್ಸ್ಪೆಕ್ಷನ್ ಮಾಡಿ. ನವೀನ್ ಕುಮಾರ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು ಹಾಗೆ ವರದಿಗಾರರು. ಏನು ಈಗ ಈ ಹಿಂದೆ ಕಾಣ್ತಾ ಇರ್ತಕ್ಕಂಥ ಬಸ್ಸು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಹಾಗೆ ಮೈಸೂರು ಜಿಲ್ಲೆಯಲ್ಲಿ 2 ಬಸ್ಸು ಒಂದೇ ನಂಬರ್ನಲ್ಲಿ 2 ಬಸ್ಸು ಓಡ್ತಿರ್ತಕ್ಕಂಥದ್ದು ಇಲಾಖೆಗೆ ಗೊತ್ತಾಗಿರ್ತದೆ. ಜೊತೆಗೇನು ಅಂದರೆ ಈ ಬಸ್ಸು 2000 ಸುಮಾರು 10ರಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು 2 ಬಸ್ಸು ಕೂಡ. 2 ಬಸ್ಸು ಈಗ ಇದೇನು ನಮ್ಮ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಅಂತರ್ಸಂತೆ ಸ್ಟೇಷನ್ ವ್ಯಾಪ್ತಿನಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಬಸ್ಸು ತುಮಕೂರು RTO ಕಚೇರಿನಲ್ಲಿ ಇರ್ತಕ್ಕಂಥದ್ದು. ಗಮನಿಸಿದ್ರೆ ಇದು ನಮ್ಮ ತುಮಕೂರು ಜಿಲ್ಲೆ ಹಾಗೆ ಮೈಸೂರು ಜಿಲ್ಲೆಗೆ ಕರ್ನಾಟಕದಲ್ಲೇ ಒಂದು ವಿಶೇಷ ಅಂದರೆ ಏನಂದರೆ ಈ 2 ಬಸ್ಗಳು ಒಂದೇ ಥರನಾಗಿದ್ದಾವೆ. ಜೊತೆಗೆ 2 ಬಸ್ಸು ಕೂಡ ರನ್ನಿಂಗಲ್ಲಿದ್ದಾವೆ. ಏನಂದರೆ ಒಂದು ನಂಬರಲ್ಲಿ 1 ಬಸ್ ಹೋಗಬೇಕು. ಯಾಕೆಂದರೆ ಸರ್ಕಾರಕ್ಕೆ ಆದಾಯ ಬರ್ತಕ್ಕಂಥದ್ದು, ಟ್ಯಾಕ್ಸ್ ಬರ್ತಕ್ಕಂಥದ್ದು, ಇನ್ಶೂರೆನ್ಸ್ ಬರ್ತಕ್ಕಂಥದ್ದು, ಜೊತೆಗೆ ಸಾವಿರಾರು ಜನರ ಜೀವ ಪ್ರಾಣಗಳ ಏನಾದರೂ ತೊಂದರೆ ಆದರೆ ಈ ಬಸ್ಸಲ್ಲಾದರೂ ಆಗಿರ್ಬೋದು, ಆ ಬಸ್ಸಲ್ಲಾದರೂ ಆಗಿರ್ಬೋದು, ಯಾವ ಬಸ್ಗೆ ಅಂತ ಕ್ಲೈಮ್ ಕೊಡಬೇಕಾಗ್ತದೆ. ಈ ಥರದ್ದೊಂದು ಪ್ರಶ್ನೆ ಕಾಡ್ತು. ನಮ್ಮ ಸಾರಿಗೆ ಇಲಾಖೆ ಏನು ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮಿನಿಸ್ಟ್ರು ರಾಮಲಿಂಗಾರೆಡ್ಡಿ ಅವರು ಇದ್ರ ಕಡೆ ಸೂಕ್ತ ಗಮನ ಹರಿಸಬೇಕು. ಸರ್ಕಾರ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಈ ಥರದ ಸಾಕಷ್ಟು ಪ್ರಕರಣಗಳು ದಿನೇ ಕರ್ನಾಟಕದಲ್ಲಿ ಬೆಳಕಿಗೆ ಬರ್ತಾ ಇದ್ದಾವೆ. ಹಿಂದೆ ನಮ್ಮ ಗುಜರಾತಿಂದ ವೆಹಿಕಲ್ಸ್ ಬಂದು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಇದು FC ನವೀಕರಣ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಗುಜರಾತ್ ಏನು RTO ಇಲಾಖೆ ಕರ್ನಾಟಕಕ್ಕೆ ಒಂದು ನೋಟಿಸ್ ಕೊಡ್ತದೆ. ಅದು ಹೆಂಗೆ ಸಾಧ್ಯ? ನಮ್ಮಲ್ಲೇ ಗಾಡಿಗಳು ಯಾವ ಪಾಸ್ ಆಗ್ದಲೆ ಕರ್ನಾಟಕದಲ್ಲಿ ಬಂದು FC ನವೀಕರಣ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಹೆಂಗೆ ಸಾಧ್ಯ ಅಂಥೇಳಿ ಅವರು ಒಂದು ಇದು ಮಾಡಿದಾಗ ಅದು ಕೂಡ ಅಮಾನತು ಮಾಡಿರ್ತಕ್ಕಂಥದ್ದು.